ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿಪಾಟೀಲ್. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ರಣ ಬಿಸಿಲು ತಾಪ ಜೋರಾಗಿದೆ. ದಿನದಿಂದ ದಿನಕ್ಕೆ ಸೂರ್ಯನ ಶಿಖಾರಿ ಹೆಚ್ಚಾಗ್ತಾನೆ ಇದೆ. ಜನರು ಬಿಸಿಲಿನ ಹೊಡೆತಕ್ಕೆ ಕಂಗಾಲಾಗಿದ್ದಾರೆ. ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಕೂಡ ಆರಂಭವಾಗಿದೆ. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಯರಗೋಳ್ ಗ್ರಾಮದಲ್ಲಿ ಜನರು ಹನಿ ನೀರಿಗಾಗಿ ಪರಿತಪಿಸ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂತಂದ್ರೆ ಯಾದಗಿರಿಯ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಯರಗೋಳ್ ಗ್ರಾಮದಲ್ಲಿ ಜನರು ನೀರಿಗಾಗಿ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಈ ಬೇಸಿಗೆ ಸಂದರ್ಭದಲ್ಲಿ ಒಂದು ಸಮಯದಲ್ಲಿ ನಮಗೆ ಊಟ ಇಲ್ಲಂದ್ರೂ ನಡೆಯುತ್ತೆ, ಆದರೆ ಕುಡಿಯಲು ನೀರು ಬೇಕು ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಯರಗೋಳ್ ಗ್ರಾಮದ ಬಸವನಗರದಲ್ಲಿ ವಾಸಿಸ್ತಕ್ಕಂತಹ ಸುಮಾರು 500 ಮನೆಗಳಿಗೆ ನೀರಿನ ಸಂಪರ್ಕವೇ ಇಲ್ಲ. ನೀರಿನ ಪೂರೈಕೆಯೇ ಒದಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂತಂದ್ರೆ ಯಾಕೆ ಅಂತಂತ ಕೇಳಿದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಜನರು ಹೇಳ್ತಾ ಇದ್ದಾರೆ. ಜನರಿಗೆ ಅಲ್ಲಿ JJM ಜಲ್ ಜೀವನ್ ಮಷಿನ್ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ, ಆದರೆ ನಳಗಳಿದ್ದಾವೆ. ನಳದ ತೊಟ್ಟಿಯಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಹಾಗಾಗಿ ಜನರು ಆ ನಳಗಳು ಇದ್ದಾವೆ, ಆದರೆ ಯಾವುದೇ ಉಪಯೋಗಕ್ಕಿಲ್ಲ. ನಾವು ನೀರು ತರಬೇಕಾದ್ರೆ 1 ಕಿಲೋಮೀಟರ್ ಸುಡು ಬಿಸಿಲಿನಲ್ಲಿ ನಡ್ಕೊಂಡು ಹೋಗಿ ನೀರನ್ನು ತರ್ತೀವಿ ಅಂಥೇಳಿ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೀರು ಇರ್ಲಾರ ನಾವ್ ಹೆಂಗ್ ಮಾಡ್ಬೇಕ್ರಿ? ಈಗ ಮಕ್ಕಳು ಮರಗಳು ಅಂದ್ರ ನಮ್ಮ ಮನೆಗ ಅಂದ್ರ ಜಂಗಡ ಜಾಸ್ತಿ ಅದ. ಈಗ ನೀರಿಲ್ಲ ಅಂದ್ರ ನಾವ್ ಎಲ್ಲಿಗೆ ಹೋಗಿ ಸಾಯ್ಬೇಕ್ರಿ ಹೇಳ್ರಿ? ನೀರಿಗೆ ಅಂದ್ರ ಅರ್ಧಾರಿ ಬಿಟ್ಟು ಅರ್ಧಾರಿಗೆ ಬರ್ಬೇಕು, 1 ಕಿಲೋಮೀಟರ್ ಆಗ್ತದ ಇಲ್ಲಿಗೆ. MLA ಅಂತಿರಲ್ಲ, ಅವ್ರ ಮನೆಗ ಅವ್ರ ಬೆಚ್ಚಗಾಗಿ ಮಕ್ಕೋತಾರ. ಈಗ ನಾವ್ ಬಡವ್ರು ಎಲ್ಲಿಗೆ ಹೋಗ್ಬೇಕು ನಾವು? ಅಲ್ಲ, ಈಗ ಬಿಸಿಲು ಸಾಯಂಗ್ ಬಿಸಿಲಾಗ್ಯದ. ಇಲ್ಲಿ ಬಿಸಿಲು ಸಲಕ್ ನಾವ್ ಎಲ್ಲಿಗೆ ಹೋಗ್ಬೇಕು? ನಾವೇನ ಎಲ್ಲೇನ ನೀರ್ ಕುಡಿಯಂಬ್ರ ಎಲ್ಲೇನ ಬಿಸಿಲಾಗ ಸಾಯ್ಬೇಕ? ಇಲ್ಲಿ MLA ಅಂತೀರಿ, MLA ಏನ್ ಮಾಡ್ರಿ ಬಂದ್ಗೆಸಿಂದಲ್ಲಿ? ಒಂದೇನ್ ರೋಡ್ ಮಾಡ್ಯಾರ, ಒಂದೇನ ನಮ್ಮ ಮನೆಗೆ ಬಂದ್ ಕಂಬಗಳು ಹಾಕ್ಯಾರ. ಏನ್ ಹಾಕ್ಯಾರ ಅವ್ರು? ನೀರಿಂದ ಅಂದ್ರ ನೋಡ್ರಿ, ನೀರ್ ನಮ್ಮ ಮನೆಗೂ ಒಂದು ಕುಡಿಯಕ್ ನೀರ್ ಇಲ್ಲ ಅಂದ್ರ ನೀರಿಲ್ಲ ಮನ್ಯಾಗ. ಮನೆ ನಮ್ ಕೋರಿಗೆ ಆರಾಮಿಲ್ಲ ಅಂದ್ರ ದವಾಖಾನ್ಗೆ ಹೋಗಿದೀನಿ, ಮನ್ಯಾಗ ನೀರಿಲ್ಲ. ಇಲ್ಲಿ ನೀರ್ ಇರ್ಲಾರ್ದಾರು ಸಾಯಂಗ ಆಗ್ಯದ. ಇಲ್ಲಿ ಒಂದು ಕೊಡ ನೀರ್ ತಂದ್ ಇಟ್ಕಂದ್ರ ನಮ್ಮಂತ ಕೈಲಿ ಆಗ್ಲಾರ್ದಾರು ಅದೊಂದ್ ದಿನ ಆದ್ರೂ ಕುಡಿಬಹುದು, ಒಂದೊಂದ್ ತೆಂಬಿಗೆ ಒಂದೊಂದ್ ಗಿಲಾಸ್. ಅಷ್ಟ ಪರಿಸ್ಥಿತಿ ಅದ ನೀರಿಂದ. ಒಂದ್ ಅರ್ಧಾರಿ ಹೋಗಿ ನಮಗ್ ತರ್ಬೇಕಾದ್ರೆ ಎಷ್ಟ್ ಕಷ್ಟ ಅನ್ರಿ ಬಿಸಿಲಾಗ ಹೇಳ. ಒಂದ್ ಕೂಗಳತಿ ಆಗ್ತಾವ ನೀರ್. ಅದು ಕರೆಂಟ್ ಇದ್ರ ಸಿಗಬಹುದು, ಕರೆಂಟ್ ಇಲ್ಲಕ ಇಲ್ಲ. ಹೆಂಗ್ ಮಾಡ್ಬೇಕು? 15 ವರ್ಷ ನಡ್ಲಿಕತ್ತಿ ಟೇಮ್ ಅಂದ್ರ ಒಬ್ಬರು ಇಲ್ಲ ಅಂತೇನಿ. ಯಾರುಗಳದಾಗ MLA ಗಳು ಯಾಕಡೆ ಹೋದ್ರ? ಅವ್ರ ನೀರ್ ಕಾಣದ ಹಿಂಗ್ ಕುಂದಿರ್ತಾರ, ಅದೊಂದ್ ದಿನ ಒಂದೇ ಕೊಡ ಕುಡಿತಾರ. 1 ಕಿಲೋಮೀಟರ್ ಹೋಗ್ಬೇಕು ನೀರಿಗೆ ಒಂದ್ ಕೊಡ ತಗೊಂಡ್ ಕೇಸಿ. ಒಂದ್ ಕೊಡ ನಮ್ಮಂತ ಓದ್ಕೊಂಡ್ ಬಂದ್ರ ಸಾಯ್ತಿವೇ ಇರ್ತಿವಿ. MLA ಇದ್ದ, ಬೇಕಾದವನ ಇದ್ದ, ನಮಗಿಲ್ಲ. ಯವ್ವ ಯವ್ವ ಎಲೆಕ್ಷನ್ ಬಂದಾಗ ಯವ್ವ 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 ಅಂತಾರ. ನೀನೇ ಯವ್ವ ನೀನೇ ಯವ್ವ ನೀನೇ ಯವ್ವ ಅಂತಾರ. ಎಲ್ಲಾರ ಕಲ್ತು ಓಟ್ ಹಾಕ್ತಿವಿ. 500 1000 ಎಸನ 100 200 ರೂಪಾಯಿ ಕೈಯಾಗಿಡ್ತಾರ. ತಿರುಗಾಡಿ ಯಾರಿಗಾರ ಗಣಸರಿ ಚಾ ಕುಡಿಸ್ತಾರ, ಇಟ್ಟು ಯಾವ್ದನ ಬಜ್ಜಿ ತಿನ್ನಿಸ್ತಾರ, ಒಗ್ಗರಣೆ ತಿನ್ನಿಸ್ತಾರ. ಸರಾಯಿ ಕುಡಿಯರಿ ಸರಾಯಿ ಕುಡಿಸ್ತಾರ. ಯಾವ್ದನ ಇದು ಗೋಸ್ತ ಕೊಡಿಸ್ತಾರ, ಕೋಳಿದ್ ಗೋಸ್ತ ಕೊಡಿಸ್ತಾರ. ಇಟ್ಟಿಟ್ಟು ಅವ್ ಗಣಸರು ಅವ್ರಿಂದ ಐತಿದವಕ್ 50 100 ಕೊಡ್ತಾರ. ಆಯ್ತು, ಎಲೆಕ್ಷನ್ ಆಗದ ಯಾರ ಮನೆ ಕಡೆಗೆ ಅವ್ರು. ಸರ್, ಯರಗೋಳ್ ಗ್ರಾಮದಲ್ಲಿ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯಾಕಂದ್ರೆ ಇಲ್ಲಿ ಬಸವನಗುಡಿಯಿಂದ 1 ಕಿಲೋಮೀಟರ್ ಊರಾಗ ನೀರಿಗೆ ಬಂದ್ ಕೊಡಗಳು ತಗೊಂಡು ನೀರ್ ತುಂಬ್ಕೊಂಡ್ ಹೋಗಂತ ಅಲ್ಲಿ ನಳನೇ ಇಲ್ಲ ರೀ. ಇವತ್ ಯರಗೋಳ್ ಗ್ರಾಮದಾಗ JJM ಮಾಡ್ಯಾರ. ಆ JJM ಆದೋ ಇಲ್ಲ ಅಂತ ಜನರಿಗೆ ಅರಿವೇ ಇಲ್ಲ. ಆ JJM ಮಾಡಿ ನಳಗಳು ಮುರಿದು ಕಿತ್ಕೊಂಡ್ ಹೋಗಿವೆ. ಅಲ್ಲಿ ಮಿನಿಮಮ್ ಅಂದ್ರ 5-6 ಸಾವಿರ ಜನ ಮೇಲಿದೆ. ಅಂದ್ರೂ ಕುಡ್ಲಿಕ್ಕೆ ನೀರಿಲ್ಲ. ಅವ್ರ ಪರಿಸ್ಥಿತಿ ಇಂತ ಬೇಸಿಗೆ ಬಿಸಿಲಿನಲ್ಲಿ ಅವ್ರು ಕುಡ್ಲಿಕ್ಕೆ ನೀರಿಲ್ಲ ಅಂದ್ರೆ ಅವ್ರ ಜೀವನ ಗತಿ ಏನು? ಅಲ್ಲಿನ ಜನರದ ಸ್ಥಿತಿ ಏನೋ, ಪ್ರಾಣಿ ಪಕ್ಷಿದ ಏನೋ, ಅವ್ರು ಹೆಂಗ್ ಮಾಡ್ಬೇಕು? ನೀರಿದ್ರೆ ಇಂಥ ದಗೆಗ ನೀರು ಕುಡಿದ್ರೆ ಇಷ್ಟು ಓಡಾಡ್ತೀವಿ ನಾವು. ನೀರಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನ್? ಮನುಷ್ಯರಾರ, ಪ್ರಾಣಿಗಳಾರ, ಮೃಗಗಳಾರ, ಸತ್ತು ಬಾಡಿಗಳವ. ಆ ನೀರು ಕೊಡ್ಲಕ್ಕೆ ಇವ್ರಿಗೆ ಏನಾಗಿದೆ? ನಮಗೆ ಹೇಗಾದ್ರೂ ಮಾಡಿ ನೀರು ಒದಗಿಸ್ಕೊಡಿ ಅಂತ ಹೇಳಿ ಮಹಿಳೆಯರು ಹೇಳ್ತಾ ಇದ್ದಾರೆ. ನೀರು ಕೊಡಿ, ಇಲ್ಲ ಅಂದ್ರೆ ತೊಟ್ಟು ವಿಷ ಆದ್ರೂ ಕೊಡಿ, ನಾವು ಕುಡಿದು ಸಾಯ್ತೀವಿ ಅಂತಕ್ಕಂತಹ
ಒಂದು ಕಠೋರವಾದ ಮಾತನ್ನು ಮಹಿಳೆಯರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಜನರಿಗೆ ಹೇಗಾದ್ರೂ ಮಾಡಿ ಏನು ಯರಗೋಳದ ಗ್ರಾಮಸ್ಥರಿಗೆ ನೀರಿನ ಪೂರೈಕೆ ಮಾಡಬೇಕು. ಜೊತೆಗೆ ಏನು ಅಲ್ಲಿನ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಸುಮಾರು ವರ್ಷಗಳ ಹಳೇದಾಗಿದೆ, ಅದರ ಮೇಲ್ಛಾವಣಿ ಕಿತ್ಕೊಂಡು ನೀರಲ್ಲಿ ಬಿದ್ದಿದೆ. ಅದೇ ನೀರು ಕೂಡ ಗ್ರಾಮಕ್ಕೆ ಒಂದು ಸರಬರಾಜು ಆಗ್ತಾ ಇದೆ. ಅದು ಟ್ಯಾಂಕಿನ ಒಂದು ದುರಸ್ತಿಯನ್ನು ಕೂಡ ಮಾಡಬೇಕು, ಒಂದು ಶುದ್ಧ ಕುಡಿಯೋ ನೀರಿನ ಪೂರೈಕೆ ಮಾಡಬೇಕು. ಹಾಗಾಗಿ ಜನರು ಸಾಕಷ್ಟು ಹೈರಾಣಾಗಿದ್ದಾರೆ. ಸುಡು ಬಿಸಿಲಿನಲ್ಲಿ ಸಾಕಷ್ಟು ನಾವು ಬಿಸಿಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ನೀರನ್ನು ತರ್ತಕ್ಕಂತಹ ಪರಿಸ್ಥಿತಿ ನಮಗೆ ಎದುರಾಗಿದೆ. ಹಾಗಾಗಿ ಬಸವನಗರದ ನಿವಾಸಿಗಳಿಗೆ ಹೇಗಾದರೂ ಮಾಡಿ ನೀರನ್ನು ಒದಗಿಸ್ತಕ್ಕಂತಹ ಕೆಲಸವನ್ನ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಮಾಡಬೇಕಾಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಏನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ನೀರನ್ನು ಪೂರೈಸ್ತಕ್ಕಂತಹ ಕೆಲಸ ಮಾಡ್ತಾರ ಕಾದ್ ನೋಡಬೇಕಾಗಿದೆ. ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಬಟನ್ ಒತ್ತಿ, ಮತ್ತೆ ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.